ಮನೇಲೇ ಇರ್ಬೇಕಂತಂದ್ರೆ ಬೇಜಾರಮ್ಮ. ಇನ್ನು ನಮ್ಮಪ್ಪ ನಮ್ಮಮ್ಮಯ್ಯ ತಿಂಗಳು ತುಂಬ ತಕ ಎಲ್ಲೂ ಹೋಗ್ಬೇಡ ಎಲ್ಲೂ ಹೋಗ್ಬೇಡ ಅಂತಾರೆ. ಬಿಡು ಇನ್ನೊಂದು ವಾರ ಕಳೆದ್ಬಿಟ್ರೆ ತಿಂಗಳು ತುಂಬುತ್ತೆ, ಆಮೇಲೆ ಬೇಕಾದರೆ ಹೋದ್ರಾಯ್ತು. ಹಂಗೆ ಮತ್ತೆ ಕೂತ್ಕೊಂಡಿರೋಕ್ಕೆ ಮನ್ಸು ಬರಲ್ಲ. ಅಯ್ಯೋ ಸುಮ್ಮನೆ ಒಂದು ತಿಂಗಳು ಕೂತ್ಕೊಂಡಲ್ಲಪ್ಪ ಅನಿಸುತ್ತೆ. ನನಗೆ ಭಾಳ ಬೇಜಾರಾಗುತ್ತೆ ಬೇಬಿ. ನನಗೆ ಹೆಂಗೆ ಅಂತಂದರೆ ಒಂದಿನೂ ಟೈಮ್ ವೇಸ್ಟ್ ಮಾಡಬಾರ್ದು. ಒಂದಿನೂ ನಾನು ವೇಸ್ಟ್ ಮಾಡ್ದಂಗೆ ಕೆಲಸ ಮಾಡಬೇಕು ಅಂತ ನನಗೆ ಏನೋ ಅಂಥ ಸಂದರ್ಭ ಇದ್ದಾಗ ಬೇಕಾದರೆ ಸುಮ್ಮನೆ ಆಗೋಣ, ಕೆಲಸ ಮಾಡ್ದಂಗೆ ಇರೋಣ. ಆದರೆ ಸುಮ್ಮನೆ ಹಿಂಗೆ ಕೂತ್ಕೋಬೇಕಂದ್ರೆ ಅವರು ಏನೋ ಮೊದಲಿಂದಲೂ ನಡೆಸ್ಕೊಂಬಂದವ್ರೆ. ಮದುವೆ ಆದಮೇಲೆ ತಿಂಗಳು ತುಂಬವರೆಗೂ ಎಲ್ಲೂ ಹೋಗಂಗಿಲ್ಲ ಅಂತೇಳಿ ಈ ರೀತಿ ಹೇಳಿದ್ದಾರೆ. ಆಗ ಹಂಗೆ ಮಾಡ್ಕೊಂಡು ಹೋಗ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಚೆನ್ನಾಗೈತೆ ಜೋಡಿ. ನೋಡು, ಇವ್ರು ನೋಡಿದ್ರೆ ಎಷ್ಟು ಸಂತೋಷ ಆಗ್ತೈತೆ. ಅವಳೆಲ್ಲನ ಹಾಳು ಮಾಡ್ಕೊಂಡ್ಲು. ಇಬ್ಬರು ಎಷ್ಟು ಚೆನ್ನಾಗಿದ್ದಾರೆ. ಸುಮ್ಮನೆ ಆಗ್ಬೇಕು ಅವಳಿಗೆ. ಅವಳು ಎಂಥವಳು ಅವಳು. ಆಮೇಲೆ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ. ಇಷ್ಟು ದಿವಸ ನಾನು ಭಾಳ ಬರೀ ಹಿಂಗೆ ಆಯಿತು. ಇವಾಗಾದ್ರೂ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ. ವೈಭು, ಏನಪ್ಪ ಊಟ ಐತೆ? ಹ್ಞೂ ಆಯಿತು ಕಣಕ್ಕ, ಆಯಿತು. ಇವಾಗಿನ ಊಟ ಮಾಡಿದ್ವಿ. ಏನಮ್ಮ ಬೇಬಿ, ಅಡುಗೆ ಎಲ್ಲ ನೀನೇ ಮಾಡ್ತೀವಿ, ನಿಮ್ಮ ಅತ್ತೆ ಮಾಡ್ತಾಯಿತ್ತು. ಇಬ್ಬರು ಸೇರ್ಕೊಂಡು ಮಾಡ್ತೀವಿ. ಇಬ್ಬರು ಮಾತಾಡ್ಕೊಂಡು ಒಬ್ರು ಹಚ್ಕೊಟ್ರೆ ಒಬ್ಬರು ಒಗ್ಗರಣೆ ಹಾಕೋದು, ಒಬ್ರು ಒಗ್ಗರಣೆ ಹಾಕೋರೆ ಒಬ್ರು ಹಚ್ಕೊಡೋದು, ಹಿಂಗೆ ಇಬ್ಬರು ಸೇರ್ಕೊಂಡು ಮಾಡ್ತೀವಿ ಕಣಕ್ಕ. ಹೆಂಗೋ ಅನುಸರಿಸ್ಕೊಂಡು ಮಾಡ್ಕೋಬೇಕಲ್ಲ. ಮನೆ ಅಂದಮೇಲೆ ಅನುಸರಿಸ್ಕೊಂಡು ಮಾಡ್ಕೊಂಡು ಹೋದ್ರೆ ತಾನೇ. ನಮ್ಮ ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಚೆನ್ನಾಗಿ ಇಟ್ಕೊಂಡು ಹೋಗು. ಗಿರ್ಜಿಂಬೆ ತುಂಬ ಒಳ್ಳೆಯವಳು ಕಣಮ್ಮ. ಇವತ್ತು ತುಂಬ ಕಷ್ಟ ಬಿದ್ದವಳೆ. ಇವತ್ತು ಸಿದ್ಲಿಂಗಣ ಏನು ತುಂಬ ಒಳ್ಳೆಯದು. ತುಂಬ ಕಷ್ಟ ಬಿದ್ದು ಇವತ್ತು ಒಂದು ಲೆವೆಲಿಗೆ ಬಂದವ್ರೆ. ನಿಜ ತುಂಬ ಖುಷಿ ಆಗ್ತೈತಿ. ಎಲ್ಲರೂ ಹೊಂದಾಣಿಕೆಯಿಂದನೇ ಚೆನ್ನಾಗಿರೋದೇ ಬೇಕಾಗಿರೋದು. ನಮಗೆ ತುಪ್ಪ ಸುರಿದು ಸಾಲದು ಉರಿಯ ಬೆಂಕಿಕ್ಕೆ ಅಂತೇಳಿ ಇವ್ರನ್ನ ಮಾತಾಡ್ಸ್ಕೊಕ್ಕೆ ಬಂದವಳೆ. ನಮ್ಮ ಜೀವನ ಹಾಳಾಗಂಗೆ ಮಾಡಿದ್ಲು ಇವಳೇ. ನನ್ನ ಗಂಡನ ಬಿಟ್ಟು ಬರೋದಕ್ಕೆ ಕಾರಣ ಇವಳೇನೆ. ಇನ್ನು ಇವ್ರನ್ನ ಮಾತಾಡ್ಸಕ್ಕೆ ಬಂದವಳೆ. ಇವ್ರನ್ನ ಇವಳು ಬಲರೆ ಬಿಲಾಲಿ, ಇವಳು ಶೈಲು. ನಾನು ಅವತ್ತು ನಿಮ್ಮನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ. ಇವಳೇ ಕಾರಣ. ನಿಮ್ಮನ್ನು ಬಿಟ್ಟು ಬರೋದಕ್ಕೆ ಕಾರಣ ಇವಳೇನೆ. ಯಾಕಪ್ಪ ಅವರು ಬಂದರು. ನನ್ನ ಹೆಂಡ್ತಿಗೆ ಇಲ್ಲದೆಲ್ಲ ಹೇಳ್ಕೊಟ್ಟು ಮನೆ ಬಿಟ್ಟು ಹೋಗಂಗೆ ಮಾಡ್ದಾಳು ನೀನೇನು. ಹಿಂಗೆ ಮಾಡ್ಬಾರ್ದು ಕಣಕ್ಕ. ಯಾರಿಗೇ ಆಗಲಿ ನೀನು ಚೆನ್ನಾಗಿರೋರಿಗೆ ಚೆನ್ನಾಗಿದ್ದಾರೆ ಅಂತ ಹೇಳ್ಬೇಕು. ಚೆನ್ನಾಗಿದ್ದಾರಲ್ಪ ಅಂತೇಳಿ. ನನ್ನ ಹೆಂಡ್ತಿನ ಎಂಥ ಸಂದರ್ಭ ಬರಲಿ ನಾನು ಬಿಟ್ಕೊಡಲ್ಲ. ನನ್ನ ಹೆಂಡ್ತಿ ನಾನು ಹಂಗೆ ನೋಡ್ಕೊಂತೀನಿ. ಅವಳು ಏನು ತಿಂತಾಳ ಅದನ್ನು ತಗೊಂಬಂದು ಕೊಡ್ತೀವಿ. ಅವಳು ಎಂಥ ಬಟ್ಟೆ ಕೇಳ್ತಾಳ ಅಂತ ತೊಗೊಂಬಂದು ಕೊಡ್ತೀನಿ. ನಾನು ಅವಳನ್ನ ಚೆನ್ನಾಗಿ ನೋಡ್ಕೊಂತಿದ್ದೆ. ನೀನು ಮಾತು ಕೇಳಿ ಅವಳು ಮನೆ ಬಿಟ್ಟು ಬಂದಿದ್ದು. ನಮ್ಮನ್ನು ಬಿಲ್ಡಪ್ ಕೊಡಕ್ಕೆ ಬಂದವ್ ತಗ. ಹಂಗೆ ಹಿಂಗೆ ನೋಡ್ಕೊಂತೀನಿ ಅಂತ ಅವಕ್ಕ ಬೇರೆ ಐತೆ. ಅದಕ್ಕೆ ಮಾತಾಡಕ್ಕೆ ಬಂದವ್. ನೀ ಯಾತ ತಲೆ ಕೆಡ್ಸ್ಕೊಂಡ್ಕೊಬಿಡತ್ತ, ನೋಡೋಕ್ಕೆ ಹೋಗ್ಬೇಡ ನೀನು. ನಾವೇನು ಯಾರ ಮನೆ ಬಾಗಿಲಿಗೆ ಹೋಗಿಲ್ಲ. ನಮ್ಮ ಮನೆ ಬಾಗಿಲಿಗೆ ನಾವು ಕೂತ್ಕೊಂಡಿದ್ದೀವಿ. ಅವರೇ ಬಂದವ್ರೆ, ಮಾತಾಡ್ಕೊಂಡು ಹೋಗ್ತಾರೆ ಬಿಡು. ನಮಗೇನಂತೆ. ನಮಗೆ ನನ್ನ ಸಮಸ್ಯೆ ಆಗಂಗಿದ್ರೆ ಮಾತ್ರ ನಾವು ಮಾತಾಡಬೇಕು. ನಮಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ ಅಂದಮೇಲೆ ಮಾತಾಡೋಕ್ಕೆ ಹೋಗ್ಬಾರ್ದು. ಅದಕ್ಕೂ ನಮ್ಗೆ ಏನೈತೆ ಸಂಬಂಧ? ನಾನು ಯಾತು ಮಾತಾಡೋಕ್ಕೆ ಹೋಗಲ್ಲ ಅಂತ ನಮಗೆ ಸುಮ್ಮನೆ ನೋಡ್ತೀನಿ ಅಷ್ಟೇ. ನೋಡೋದ್ರಿಂದ ಏನಾಗಬೇಕಾಗಿಲ್ಲ. ನನ್ನ ಮೇಲೆ ಬಂದಿದ್ದೀಯ ಅಂದ್ರೆ ಸರಿ ಆಗೋದಿಲ್ಲ. ನೋಡು, ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ತೆಪ್ಪನ್ನು ಬಿದ್ದಿರೋ. ನನ್ನ ಮೇಲೆ ಬಂದಿದ್ದೀಯ ಅಂದ್ರೆ ನಿನ್ಗೇನೋ ಗ್ರಾಚಾರ. ನೀನು ಭಾಳ ಇದು ಮಾಡ್ತಾ ಇದೀಯ. ನನ್ನ ಪಾಡಿಗೆ ನಾನು ಇದ್ದೀನಿ ಗಳೇ. ನಾನೇನು ಏನೋ ಹೇಳಿಲ್ಲ. ಏನೋ ಬಂದು ಏನೋ ಬಿಡತ್ತ ಹಂಗೆ ಗುದ್ದಾಡ್ಕೆ ಬಿಡ್ರಿ, ಚೆನ್ನಾಗಿರ್ರಿ ಅಂತ ಹೇಳ್ತಿದ್ದೆ ಹೊರ್ತು ನಾನು ಯಾವತ್ತೂ ಜಗಳ ಮಾಡ್ಕೊಳಮ್ಮ ಬಿಟ್ಟು ಬರಮ್ಮ ಅಂತ ಹೇಳಿಲ್ಲ. ನೀನು ಬ್ಯಾಗ್ ತಗೊಂಬಂದು ಇವಾಗ ಇಂಥದ್ದೆಲ್ಲ ಹೇಳಿ ಊರಾಗೆ ನಿನ್ನಿಂದ ನಾನು ಕೆಟ್ಟಾಳಾದೆ ಕಣೆ. ನಿನ್ನಿಂದ ನಾನು ಕೆಟ್ಟಾಳಾದ್ರೆ ಇವತ್ತು ನಾನು ಹೆಂಗೋ ಇರ್ತಿದ್ದೆ. ನಿನ್ನಿಂದ ನಾನು ಕೆಟ್ಟಾಳಾದೆ. ನನ್ನಿಂದ ನೀನು ಕೆಟ್ಟಾಳಾದೆ. ನೀನು ಎಂತೆಂಥ ಅವತಾರಗಳು ಮಾಡ್ಕೊಂಡು ಒಬ್ರು ಮದುವೆ ಆಗಿ ಒಬ್ರನ್ನ ಬಿಟ್ಟು ಇಂಥ ಅವತಾರಗಳು ಮಾಡ್ಕೊಂಡು ನೀನು ಕೆಟ್ಟಾಳಾಗಿರೋ ನೀನು ನನ್ನ ಮೇಲೆ ಹೇಳೋದು ನೋಡು. ನಿನಗೆ ಎಷ್ಟಿರಬೇಡ. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊ. ನಿಂದು ಜಾಸ್ತಿ ಮಾತಾಡಬೇಡ. ನನ್ನ ಬಗ್ಗೆ ಮಾತಾಡ್ಬೇಡ ನೋಡಿ ನೀನು. ಹೋಗೇಲಿ ಹೋಗೆ, ನೀನು ಮಾತಾಡ್ಬೇಡ ಹೋಗು. ನೀನೆಲ್ಲ ಇವಾಗ ನಮ್ಮಪ್ಪ ನಮ್ಮಮ್ಮನ ಮಾತಾಡ್ಸೋದು ಎಲ್ಲರೂ ನಮ್ಮ ಗಾಂಗಿಲ್ದಾರನ್ನೆಲ್ಲ ಇವಾಗ ಮಾತಾಡ್ಸ್ಕೊಂಡು ಚೆನ್ನಾಗಿರಕ್ಕೆ ನೋಡ್ತಾ ಇದೀಯ. ಎಲ್ಲ ಗೊತ್ತೈತೆ ನಿನ್ನ ಬಂಡವಾಳ. ನೀನು ಎತ್ಲ ಸೀಪಿರುತ್ತೋ ಅತ್ಲ ತಿರಿಕ್ಯಾಮ ಅಂತಾಳೆ. ನಿನ್ನ ಬುದ್ಧಿ ಎಲ್ಲ ಗೊತ್ತೈತೆ ಕಣೆ. ನಿನ್ನ ಕಚಡ ಬುದ್ಧಿ. ಬಿಡ ನೋಡು ಅಕ್ಕ, ನನ್ನ ಹೆಂಡ್ತಿ ಮೇಲೆ ನಾನೇ ಒಂದು ಕೈ ಮಾಡಿಲ್ಲ. ನನ್ನ ಹೆಂಡ್ತಿನ ಮಹಾರಾಣಿ ಥರ ನೋಡ್ಕೊಂತಾ ಇದ್ದೀನಿ. ಇವತ್ತು ನಾನು ಮದುವೆ ಆಗಿದ್ಕೂ ಅವಳನ್ನ ಹಿಂಗೆ ನೋಡ್ಕೊಂತಾ ಇದ್ದೀನಿ. ಅಂಥದ್ರಾಗೆ ನೀನು ಒದಿಯೋದು ಬಡಿಯೋದೆಲ್ಲ ಮಾಡಿದ್ಯಾ ಅಂದ್ರೆ ಸರಿಯಾಗೋದಿಲ್ಲ. ಯಾಕೆ ಒಯ್ತೀಯ ನೀನು ಅವಳನ್ನ? ಒಯ್ಬೇಡ ನೋಡು. ಒಯ್ದಿದ್ಯಾ ಅಂದ್ರೆ ಸರಿಯಾಗೋದಿಲ್ಲ. ನಾನು ನನ್ನ ಹೆಂಡ್ತಿನ ನೋಡ್ಕೊಂಬದು ನಾನು. ಅವಳು ಏನು ತಿಂತಾಳೋದನ್ನ ತಗೊಂಬಂದು ಕೊಡ್ತೀನಿ. ನನ್ನ ಮದುವೆ ಆದಾಗಿಂದ ಕೇಳ ಅವಳು ಹೆಂಗೆ ಇದ್ದಾಳೆ ಅಂತ. ಯಾರನ್ನ ಮದುವೆ ಆದರೆ ಹೆಂಗಿರ್ತಿದ್ನೋ ಏನೋ. ಆದರೆ ರಘುನ ಮದುವೆ ಆದಾಗಿಂದ ನಾನು ಭಾಳ ಬಂಗಾರ ಆಗೈತಿ ಅಂತ ಗಂಡ, ಬಂಗಾರದಂಥ ಗಂಡ ಸಿಕ್ಕಿದ್ದಾನೆ ನನಗೆ. ನನಗಿಂತ ಹುಡಿಕೊಂಡು ಹೋದ್ರು ನನ್ನ ಜನ್ಮ ಎತ್ತಿದ್ರು ಇಂಥ ಗಂಡ ಸಿಕ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ನಾವಿಬ್ಬರು ಜಗಳ ಮಾಡ್ಕೊಂಡು ದೂರ ಆಗೋದಕ್ಕೆ ಕಾರಣ ನೀನೇನೆ. ನಾವಿಲ್ಲ ಅಂದಿದ್ರೆ ನಾವು ದೂರನೇ ಆಗ್ತಾ ಇರಲಿಲ್ಲ. ನಾವು ಕೂತ್ಕೊಂಡಿದ್ದೀವಲ್ಲ, ಅದಕ್ಕೆ ಇಲ್ಲಿ ಅವ್ರನ್ನ ಬೈದಂಗೂ ಆಗಬೇಕು, ನಮ್ಮ ಮುಂದೆ ಬಿಲ್ಡಪ್ ಕೊಟ್ಟಂಗೂ ಆಗಬೇಕು ಅಂತೇಳಿ ಮಾತಾಡ್ತಾ ಇರೋದು. ಅಯ್ಯೋ 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 ಹೆಂಗೆ ಹೇಳ್ತಾ ಇದ್ದಾಳೆ ನೋಡು. ಅಂತ ಗಂಡ ಸಿಗಕ್ಕೆ ಪುಣ್ಯ ಮಾಡಿದ್ದೆ ಅಂತ. ಅದೇ ನಿನ್ನ ಮದುವೆ ಆಗಲಿಲ್ಲಲ್ಲ ಅಂಬ ಒಂದಿದ್ದಕ್ಕೆ ಇಲ್ಲಿ ಮಾತಾಡ್ತಾ ಇರೋದು ಅಷ್ಟೇ. ಗೊತ್ತಾಗಲ್ಲ ಅಂದ್ಕೊಂಡವ್ರು ಹಂಗೆ ಮಾತಾಡಿದ್ರೆ ಇವ್ರಿಗೆ ಹೆಂಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟವ್ರೆ. ಇವಾಗ ಎಲ್ಲ ಬುದ್ಧಿವಂತರ ಇರ್ತಾರೆ ಬಿಡು ಬೇಬಿ.
ಇವಾಗ ಹಿಂಗೆ ಮಾತಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ, ನಾನು ಹಿಂಗೆ ಮಾತಾಡ್ಬೋದು ಅಂತಂದರೆ ಎಲ್ಲ ತಿಳ್ಕೊಂಡಿರ್ತಾರೆ, ಈ ಜನಕ್ಕೆಲ್ಲ ಗೊತ್ತಿರುತ್ತೆ ಯಾರ ಹತ್ರ ಹಿಂಗೆ ಮಾತಾಡಬೇಕು, ಯಾರ ಹತ್ರ ಹಿಂಗಿರಬೇಕು ಅನ್ನೋದೆಲ್ಲ ತಿಳ್ಕೊಂಡಿರ್ತಾರೆ. ಇವಾಗಿನ ಕಾಲದಾಗೆ ನಾನೇ ಬುದ್ಧಿವಂತ ಅನ್ಕೋಬಾರ್ದು ಯಾವುದೇ ವಿಚಾರದಾಗಾಗಿ, ಅದಕ್ಕಿಂತ ಬುದ್ಧಿವಂತರು ಇರ್ತಾರೆ. ಯಾಕೆ ಇಲ್ಲಿ ಒಯ್ದಾಡ್ತಾ ಇದ್ದ ಪಾಪ? ಯಾಕೋ ಕಣಮ್ಮ, ನಾವು ಕೇಳಕ್ಕೆ ಹೋಗಲ್ಲ. ಈಗ ನಾನು ಬೇಬಿಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಶೈಲಕ್ಕ ಬಂದು ಊಟ ಆಯ್ತು ಅಂತ ಮಾತಾಡಿಸ್ತು, ಮಾತಾಡಿದ್ವಿ ಅಷ್ಟೇ. ಅವರು ಏನಕ್ಕೋ ಬಂದು ಜಗಳ ಮಾಡ್ತಾರೆ, ಅವ್ನು ನಾನು ಹೇಳ್ತೀನಿ ಹಂಗೆ ಹಿಂಗೆ ನೋಡ್ಕೊಂತೀನಿ ಅಂತ ಹೇಳ್ತಾ ಇದ್ದಾನೆ. ಹೋಗ್ಬೇಕು ಅಲ್ಲೆಲ್ಲನ ಗುದ್ದಾಡೋರು, ಅಲ್ಲೆಲ್ಲನ ಹೋಗಿ ಗುದ್ದಾಡ್ಬೇಕು. ಇಲ್ಲಿ ಕಂಡಾರ ಮನೆ ಬಾಗ್ಲ ಗುದ್ದಾಡೋದಲ್ಲ. ಯಾರನ್ನ ಕಮ್ದ್ರ ಅಯ್ಯೋ ಇವ್ರಿಗೆ ಏನಾಯ್ತಪ್ಪ ಇವ್ರ ಮನೆ ಬಾಗ್ಲ ಗುದ್ದಾಡ್ತಾರೆ ಅನ್ಕೋಬೇಕಲ್ಲ. ನಾನು ನೋಡು ಗಿರ್ಜಿಂಬೆ, ನನ್ನ ಪಾಡಿಗೆ ನಾನು ಬೇಬಿನೂ ವೈಬನ್ನು ಮಾತಾಡಿಸ್ತಾ ಇದ್ದೀನಿ ಊಟ ಆಯ್ತು ಅಂತ. ಇವಳಿಗೇನಪ್ಪ ಉರಿ? ಅವ್ರನ್ನ ಮಾತಾಡ್ಸಿದ್ಕೆ ಇವಳಿಗೆ ಇವಾಗ ಉರಿ ಬಂದುಬಿಟ್ಟೈತೆ, ಅವ್ರನ್ನ ಮಾತಾಡ್ಸಿದ್ಲಲ್ಲ ಅಂತ ಹೇಳಿ ಎಲ್ಲ ಇವಳನ್ನೇ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕಾಯ್ತೇನ. ನಾವು ಎಲ್ಲರ ತಾಗೂ ಚೆನ್ನಾಗಿರ್ತೀನಿ, ಎಲ್ಲರ ತಾಗೂ ನಾನು ಮಾತಾಡಿಸ್ತೀನಿ. ಇಷ್ಟು ದಿವಸ ಅಂತ ಹಾಳಾಗೋಯ್ತು ನನ್ನ ಜೀವನ, ಹಿಂಗಾಯ್ತು. ಎಲ್ಲರನ್ನೂ ಮಾತಾಡಿಸ್ಬೇಕಂತ ಮಾತಾಡಿಸ್ತಾ ಇದ್ದೀನಿ. ಕೈ ಮಾಡಬೇಡ ನೋಡಿ, ನನ್ನ ಹೆಂಡತಿ ಮೇಲೆ ಕೈ ಮಾಡಬೇಡ ನೀನು. ನಾನೇ ಒಂದು ಡೇಟ್ ಹೊಡೆದಿಲ್ಲ ಇನ್ನೂವರೆಗೂ. ಕೈ ಮಾಡಬೇಡ, ನನ್ನ ಹೆಂಡತಿ ಮೇಲೆ ಕೈ ಮಾಡಿದ್ದಿ ಅಂದ್ರೆ ಸರಿಯಾಗೋದಿಲ್ಲ. ಮತ್ತೆ ನೀನು ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ಬಿಟ್ಟು ನೋಡು, ಕೈ ಮಾಡಬೇಡ. ಮತ್ತೆ ನೀನೇನೋ ಮತ್ತೆ ಮಾತಾಡ್ತೀಯ? ನಾನು ಹೇಳ್ಕೊಟ್ಟಿದ್ದು, ನಾನು ಹೇಳ್ಕೊಟ್ಟಿದ್ದೀನಿ. ಮತ್ತೇನೋ ಐತೆ ಮತ್ತೆ ನೀನು ನನ್ನ ಯಾಕೋ ಅಂಬೋದು? ನಾನೇನು ಹೇಳ್ಕೊಟ್ಟಿಲ್ಲ. ನಾನಿನ್ನೂ ಚೆನ್ನಾಗಿರಮ್ಮ ಹೋಗಮ್ಮ ಅಂತ ಹೇಳಿದ್ದೀನಿ ಹೊರ್ತನು ನಾನೇನು ಹೇಳ್ಕೊಟ್ಟಿಲ್ಲ. ನಾನು ಯಾಕೆ ಹೇಳ್ಕೊಡೋಣ? ನಿಮ್ಮಪ್ಪ ನಿಮ್ಮಮ್ಮ ಎದುರಿಗೆ ಚೆನ್ನಾಗಿರ್ಬೇಕು, ಹೋಗ ಅತ್ತೆ ಮಾಮನ ಕಾರ್ಯ ನೀನು ಚೆನ್ನಾಗಿರು ಅಂತ ಹೇಳಿದ್ದೀನಿ ಹೊರ್ತನು ನಾನು ಅಂಥದ್ದು ಹೇಳ್ಕೊಟ್ಟಿಲ್ಲ ಯಾವತ್ತೂ. ಓ ಮಾತಾಡಬೇಡ ನೀವು, ಸುಮ್ಮನೆ ಬಾಯಿ ಐತಿ ಅಂತ ಮಾತಾಡಿದ್ರೆ ನಾನು ಮಾತಾಡಬೇಕಾಗುತ್ತೆ. ಅದಕ್ಕಿಂತ ಅಚ್ಚಕ್ಕೆ ಮಾತಾಡ್ತೀನಿ ನಾನು ನಿನಗಿನ್ನ ಒಂದು ಕೈ ಮುಂದೆನೆ ಮಾತಾಡೋದ್ರಾಗೆ. ನನಗೆ ಗೊತ್ತಾಗಲ್ಲ ಇವ್ನಿಗೇನು ಮಾತಾಡಿದ್ರು ನಾನು ಏನು ಬೇಕಾದ್ರೂ ಮಾತಾಡ್ಬೋದು ಅಂತ ನೀನು ತಿಳ್ಕೊಂಡಿರ್ಬೋದು. ನಮಗೂ ಗೊತ್ತೈತೆ ಹೆಂಗೆ ಮಾತಾಡಬೇಕು, ಯಾರ ಹತ್ರ ಹೆಂಗಿರ್ಬೇಕು ಅಂಬೋದು ನಮಗೂ ಗೊತ್ತೈತೆ ಕಾಣೋ. ಹೇಳ್ತೀನಿ ನಾನು ಇವತ್ತು ಹೆಂಗೆ ನೋಡ್ಕೊಂತೀನಿ ಕೇಳ ಅವಳನ್ನ. ನಮ್ಮ ಮಧ್ಯೆ ನೀನು ಜಗಳ ತಂದಿಕ್ಕಿದ ಅದಕ್ಕೆ ಕೇಳಿದ್ವಿ ಬಂದು, ಯಾಕಮ್ಮ ಜಗಳ ತಂದಿಕ್ತೆ ಅಂತ. ನನ್ನ ಮಗನ ನೋಡಿದ್ರಾಗಲ್ಲ ಕಣ. ಇಲ್ಲಿ ಬಂದವನಿ ಹೋಗ್ಬೇಕು ಆಸಿಕೆ ನಮ್ಮ ಮನೆ ಬಾಕ್ಲುಗಳು ಬಿಟ್ಟು. ಶೈಲೋ ಅತ್ಲಾಗ ಹೋಗು, ನಿಂದೇನಿದು ಅತ್ಲಾಗ ಹೋಗಿ ಮಾತಾಡ್ಕೊಂಡು ಬರಮ್ಮ, ನಿಂದೇನು ಬಗೆಹರಿಸ್ಕೆ ಬಿಡು. ನಮ್ಮ ಮನೆ ಬಾಕ್ಲಾಗ ಗುದ್ದಾಡಬೇಡ್ರಿ. ಅತ್ತ ಏನಾನ ಮಾಡ್ಕೊಂಡು ಹೋಗ್ಲೇಳು, ಜಗಳ ಮಾಡ್ಕೊಂತಾರೆ ಹೋಗ್ತಾರೆ. ನಾವು ಯಾಕೆ ಹೇಳಿ, ಯಾಕೆ ನಾವೇನು ಹೇಳೋದು ಬೇಡ, ಏನಾರು ಮಾಡ್ಕೊಂಬೇಡಿ. ಸುಮ್ಮನೆ ನೋಡೋಣ ಅಷ್ಟೇ. ಇಲ್ಲಿ ಸುಮ್ಮನೆ ನಮ್ಮ ಮೇಲೆ ಯಾಕೆ ಇವ್ರೇನು ಮಾತಾಡ್ತಾರೋ ಏನೋ ಅಮ್ಮಂಗೆ ಆಗ್ಬೇಕು ಅವಳಿಗೆ. ಅವಳು ಹೇಳಲ್ಲ, ಅವಳು ಹೆಂಗೆ ಮಾತಾಡ್ತಾಳೆ ಸರಿಯಾಗಿ ತೀಡಾಕ ಇನ್ನೊಂದು ಹೇಳ್ತೀನಿ. ಈಗ ಎಲ್ಲರ ತಗ ಒಳ್ಳೆಯಳಾಗಕ್ಕೆ ಹೋಗ್ತಾಳೆ. ಈಗ ನಾನು ಇವತ್ತು ನನ್ನ ಗಂಡನ್ನ ನಾನು ಎಷ್ಟು ಹಚ್ಕೊಂಡಿದ್ದೀನಿ ಅಷ್ಟು ಹಚ್ಕೊಂಡಿದ್ದೀನಿ. ನಿನ್ನಿಂದ ನಾನು ದೂರ ಆಗಿ ಬಂದು ಇರಂಗೆ ಮಾಡಿದ್ಲು. ನಾನು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ ಗೊತ್ತೇ ನನ್ನ ಗಂಡನ ಬಗ್ಗೆ. ನಾನು ಯಾವತ್ತೂ ಜಗಳ ಆಡಬಾರ್ದು ಅಂದ್ಕೊಂಡು ನಿನ್ನಿಂದ ಜಗಳ ಆಡ್ದಂಗೆ ಆಯ್ತು. ಇನ್ಮೇಲೆ ಜಗಳ ಆಡಲ್ಲ. ನಾನು ನನ್ನ ಗಂಡ ಹೆಂಗಿರ್ತೀವಿ ನೋಡು, ಎಲ್ಲರ ಕಣ್ಣೆದ್ರಿಗೂ ಆಡ್ಕೊಂಬಳ ಎದ್ರಿಗೆಲ್ಲ ಆಡ್ಕೊಂಬಾರು ಎಲ್ಲ ನನ್ನ ಗಂಡನ ಹೋಗಿ ಮದುವೆ ಆದ್ಲು ಇಂಥವ್ನು ಮದುವೆ ಆದ್ಲು ಅಂದವ್ರ ಎದ್ರಿಗೆಲ್ಲ ಚೆನ್ನಾಗಿರ್ತೀನಿ ನೋಡು. ಚೆನ್ನಾಗಿರೋ ಯಾರು ಬೇಡ ಅಂದ್ರೆ ಹೋಗಿ ಚೆನ್ನಾಗಿರು. ಅದೇ ಮತ್ತೆ ನಾನೇನು ಯಾವತ್ತೇನು ನಾನು ಕೊರಗ ಅಂಥದ್ದೇನಿಲ್ಲ. ನಾನು ಘನವಾಗಿದ್ದೀನಿ, ನಾನು ಚೆನ್ನಾಗೇ ಇದ್ದೀನಿ. ನಾನೇನು ಯಾರಿಗೇನೇನು ಕಮ್ಮಿ ಇಲ್ಲ. ನಾನು ಇಲ್ಲೋಡು, ನನಗೆ ದೇವರಂತ ಗಂಡ ಸಿಕ್ಕವ್. ನನ್ನ ಗಂಡ ಇಂಥ ಗಂಡ ಹುಡುಕಾಣೋದ್ರು ಸಿಗಲ್ಲ, ಅಂಥ ಗಂಡ ಸಿಕ್ಕವ್ ನನಗೆ. ಅಂದರೆಲ್ಲ ಆಡ್ದಾರೆಲ್ಲ ಹೋಗಿ ಇಂತನ್ನು ಮದುವೆ ಆದ್ಲು ಅಂತೇಳಿ ಅಂದರೆಲ್ಲ ಒಂದೆಲ್ಲ ಒಂದಿನ ಹೊಗಳಬೇಕು. ಹಂಗೆ ಮಾಡ್ತೀವಿ ನೋಡು ನಾನು ನನ್ನ ಗಂಡ. ಇವ್ರನ್ನೂ ಮಾತಾಡ್ಸೋಕೆ ಬಂದವಳೆ. ಅದಕ್ಕೆ ಇವ್ರ ಎದುರಿಗೂ ಸರಿಯಾಗಿ ಹೇಳ್ದಂಗೆ ಆಗುತ್ತೆ. ನನ್ನ ಗಂಡ ಹೆಂಗೆ ನೋಡ್ಕೊಂತಾನೆ, ನಾವು ಹೆಂಗಿದೀವಿ ಅಂತ ಇವ್ರ ಎದುರಿಗೂ ಹೇಳ್ದಂಗೆ ಆಗುತ್ತೆ, ಇವಳಿಗೂ ಬೈದಂಗೆ ಆಗುತ್ತೆ ಅಂತೇಳಿ ಎರಡೊಂದು ಕೆಲಸನೂ ಮಾಡಿದ್ವಿ ನಾನು ರಘು ಬಂದು. ಏನು ಮಾಡಲಿ, ಅಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ ಇವಳು. ನನಗೆ ಇವಳು ಕಂಡ್ರೆ ಆಗಲ್ಲ ನಮ್ಮ ದೊಡ್ಡಮ್ಮನ. ಈಗ ಎಲ್ಲರ ತಗೋ ನಮ್ಮಪ್ಪ ನಮ್ಮಮ್ಮನ ಮಾತಾಡ್ಸೋದು, ಇವ್ರನ್ನ ಮಾತಾಡ್ಸೋದು, ಈಗ ಎಲ್ಲರ ತಗೋ ಚೆನ್ನಾಗಾಗಕ್ಕೆ ನೋಡ್ತಾ ಇರಿ. ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.